guys, namaste. Welcome back to my YouTube channel. So ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ. ಯಾಕೆಂದರೆ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ನೋಡಿದ ತಕ್ಷಣ ಆಲ್ ದ ಗರ್ಲ್ಸ್ ಔಟ್ ದೇರ್ ವೇರ್ ಆಸ್ಕಿಂಗ್ ಮೀ ಫಾರ್ ಅ ಡೇ ಕೇರ್ routine. So a bonus tip ಏನಪ್ಪ ಅಂತಂದರೆ, this routine is not just for girls, boys out there, you can also try this out. So without any further ado, let's get into the video. So before I start the video, a quick disclaimer is that ನಾನು ಯಾವುದೇ ಪ್ರಾಡಕ್ಟ್ಸ್ನು ಪ್ರಮೋಟ್ ಮಾಡ್ತಿಲ್ಲ. Anything and everything is all by my experience. So yes. ಸೊ ನಾನು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಯೂಸ್ ಮಾಡೋ ಥರನೇ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನಲ್ಲಿ ಸಾಯಿತು. ಐ ಯೂಸ್ ರೋಸ್ ವಾಟರ್. ನನಗೆ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಮುಖ ತುಂಬ ಫ್ರೆಶ್ ಅನಿಸುತ್ತೆ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಪೋರ್ಸ್ ಎಲ್ಲ ಏನಿದೆ ಕ್ಲೋಸ್ ಆಗುತ್ತೆ. ಸೊ ಯಾರ್ಯಾರಿಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಇದೆಯೋ ಅಥವಾ ತುಂಬ ಜಾಸ್ತಿ ಪೋರ್ ಕಾಣುತ್ತೆ ಅಂತನೋ ಇಲ್ಲ ಮೇಕಪ್ ಮಾಡಿದಾಗ ಪೋರ್ಸ್ ವಿಸಿಬಲ್ ಆಗಿದೆ ಅಂತನೋ ಇದ್ದರೆ ಯೂಸ್ ರೋಸ್ ವಾಟರ್. ಅದರ್ ದ್ಯಾನ್ ದಟ್ ವಾಟರ್ ಇಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್. ಇದು ತುಂಬ ನ್ಯಾಚುರಲ್, ಆರ್ಗ್ಯಾನಿಕ್ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಇಟ್ ಕೀಪ್ಸ್ ಯು ಫ್ರೆಶ್ ಥ್ರೂ ಔಟ್ ದ ಡೇ. ಸೊ ನೆಕ್ಸ್ಟ್ ಥಿಂಗ್ ನಾನು ಏನಪ್ಪ ಯೂಸ್ ಮಾಡ್ತೀನಿ ಅಂದರೆ, ಐ ಯೂಸ್ ಅ ಸೀರಮ್. ಸೊ ಇದು ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್ ವೆರಿ ರೀಸೆಂಟ್ಲಿ. ತುಂಬ ಟೈಮಿಂದ ಏನು ಯೂಸ್ ಮಾಡ್ತಿಲ್ಲ, ಬಟ್ ಆಗಿದೆ 1.5 month ಆ್ಯಂಡ್ ಐವ್ ಗಾಟ್ ಪ್ರಿಟಿ ಗುಡ್ ರಿಸಲ್ಟ್ಸ್ ಫ್ರಮ್ ದಿಸ್ ಒನ್ ಇಸ್ ಬೈ ಅರ್ಬನ್ ಬೊಟ್ಯಾನಿಕ್ಸ್. ಇಟ್ಸ್ ಕಾಲ್ಡ್ ಅಡ್ವಾನ್ಸ್ ವೈಟಮಿನ್ ಸಿ ಸೀರಮ್ 20%. ಆ್ಯಂಡ್ ಇದರಲ್ಲಿ ಬರೀ ವೈಟಮಿನ್ ಸಿ ಇಲ್ಲ, ಯು ಹ್ಯಾವ್ ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಎವ್ರಿಥಿಂಗ್ ದಟ್ಸ್ ರಿಕ್ವೈರ್ಡ್ ಟು ಯುವರ್ ಫೇಸ್. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ದಿಸ್. ಆ್ಯಂಡ್ ದಿಸ್ ಇಸ್ ವೆರಿ ಥಿನ್. ಸೊ ಆಯ್ಲಿ ಸ್ಕಿನ್, ಡ್ರೈ ಸ್ಕಿನ್, ಎಲ್ಲ ಕಾಂಬಿನೇಷನ್ ಸ್ಕಿನ್ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಅ ಲಿಟಲ್. ಸೊ ಆ್ಯಂಡ್ ಒಂದು ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ, ಕಣ್ಣ ಹತ್ರ ಇದನ್ನು ಅಪ್ಲೈ ಮಾಡಬೇಡಿ. ಬಿಕಾಸ್ ಆನ್ ಟಾಪ್ ಆಫ್ ಯುವರ್ ಲೆಡ್ ಅಥವಾ ಇಲ್ಲಿ ದಿಸ್ ಪಾಯಿಂಟ್ ಇಲ್ಲೆಲ್ಲ ಹಾಕೋದ್ರಿಂದ ಐಸ್ ಸೆನ್ಸಿಟಿವ್ ಆಗಿರೋದ್ರಿಂದ ಯಾರ್ಯಾರಿಗೆ ಐ ಪ್ರಾಬ್ಲಮ್ ಇದೆಯೋ ದಿಸ್ ಮೈಟ್ ಅಫೆಕ್ಟ್ ಯು ಗೈಸ್. ಸೊ ದಿಸ್ ಈಸ್ ಅ ಬಿಗ್ ಬೈ ಮೈ ಸೈಡ್. ಸೊ ನೀವು ಯಾವ ಸೀರಮ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಸೀರಮ್ ಪರ್ಪಸ್ ಏನಪ್ಪ ಅಂತಂದರೆ, ನಿಮ್ಮ ಡಾರ್ಕ್ ಸ್ಪಾಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಆ್ಯಂಡ್ ನಿಮ್ಮ ಸ್ಕಿನ್ನ ರಿಪ್ಲೆನಿಶ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಸೀರಮ್ ತುಂಬ ಥಿನ್ನಾಗಿರುತ್ತೆ ಕಂಪೇರ್ ಟು ದ ಆಯಿಲ್ಸ್ ವಿಚ್ ವಿ ಯೂಸ್. ಸೊ ನಾನು ಐ ಹ್ಯಾವ್ ಕೆಪ್ಟ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಬಜೆಟ್ನ ಕೂಡ ಮೈಂಡಲ್ಲಿ ಇಟ್ಕೊಂಡು ನಾನು ಈ ಪರ್ಟಿಕ್ಯುಲರ್ ರೂಟೀನ್ನ ಫಿಕ್ಸ್ ಮಾಡಿದ್ದೀನಿ. ಬಟ್ ದಿಸ್ ಈಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ದ್ಯಾನ್ ಆಲ್ ಅದರ್ ಪ್ರಾಡಕ್ಟ್ಸ್ ದಟ್ ಐ ಹ್ಯಾವ್. ಐ ವಿಲ್ ಮೆನ್ಷನ್ ಎವ್ರಿಥಿಂಗ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. So next and the very favorite thing of mine is this almond oil. So almond oil is very good for your skin, but ಏನಪ್ಪ ಅಂತಂದರೆ it is a little thicker than the original oils. So ಅದಕ್ಕೋಸ್ಕರ I've just taken like 2 drops, not more than that. ಸೊ ಮಾರ್ನಿಂಗಲ್ಲಿ, ಸೊ ನೈಟ್ ರೂಟೀನಲ್ಲಿ ನಾನು ಪೂರ್ತಿ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಇಟ್ ಗಿವ್ಸ್ ಯು ಅ ರಿಯಲಿ ಗುಡ್ ಫ್ರೆಶ್ನೆಸ್. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್, ಕ್ಯಾನ್ ಯು ಸಿ ದ ಡಾರ್ಕ್ ಸ್ಪಾಟ್ಸ್ ಓವರ್ ಮೈ ಫೇಸ್? ಇದೆಲ್ಲ ಕೂಡ ತುಂಬ ಕಮ್ಮಿ ಆಗಿದೆ. ಸೊ ಐ ವುಡ್ ಸಜೆಸ್ಟ್ ಯು, ನಾನು ಅದನ್ನು ಅಂಡರ್ ಐಸ್ಗೆ ಅಪ್ಲೈ ಮಾಡ್ತೀನಿ. ಯು ಕ್ಯಾನ್ ಆಲ್ಸೋ ಅಪ್ಲೈ ಟು ಯುವರ್ ಎಂಟೈರ್ ಫೇಸ್. ಇದು ಸ್ಟಿಕ್ಕಿ ಆಗಿಲ್ಲ, ಆಮೇಲೆ ತುಂಬ ಒಂಥರ ಆಯ್ಲಿ ಥರ ಅನಿಸಲ್ಲ. ಆ್ಯಂಡ್ ರಿಮೇನಿಂಗ್ ಆಯಿಲ್ನ ನಾನು ಅಪ್ಲೈ ಟು ಮೈ ನೆಕ್ ಆ್ಯಂಡ್ ಮೈ ಹ್ಯಾಂಡ್ಸ್. ಆ್ಯಂಡ್ ಸೊ ನಿಮ್ಮ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ದಿಸ್ ಆಯಿಲ್ ವರ್ಕ್ಸ್ ಮ್ಯಾಜಿಕ್. ಆ್ಯಂಡ್ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದ್ದರೂ ಕೂಡ ನೈಟ್ ಮಲಗ್ತಾ ಮಿನಿಮಮ್ ಆಫ್ 5 to 6 drops ಆ್ಯಂಡ್ ಚೆನ್ನಾಗಿ ನೀವು ಅದನ್ನು ಹ್ಯಾಂಡ್ಸ್ಗೆ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಟ್ಯಾಪ್ ಇಟ್ ಆನ್ ಯುವರ್ ಫೇಸ್ ಆ್ಯಂಡ್ ದೆನ್ ಮಸಾಜ್. ಆರ್ ನೀವು ಡೈರೆಕ್ಟ್ಲಿ ಕೂಡ ಯೂಸ್ ಮಾಡ್ಬೋದು. ಡೈರೆಕ್ಟ್ಲಿ ಯೂಸ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೋಬೇಡಿ ಆ್ಯಂಡ್ ಇಟ್ ವಿಲ್ ಗಿವ್ ಯು ಅನ್ ಅಮೇಝಿಂಗ್ ರಿಸಲ್ಟ್. ಸೊ ನಾನು ರಿವ್ಯೂ ಕೂಡ ಮಾಡ್ತಿರ್ತೀನಿ ಇದ್ರದ್ದು ಇನ್ ಮೈ ಕಮಿಂಗ್ ವೀಡಿಯೋಸ್. ನಾನು ಫುಲ್ 1 month ಯೂಸ್ ಮಾಡಿ ಐ ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಗೈಸ್. ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಯೂಸಿಂಗ್ ಸಿನ್ಸ್ 2.5 weeks now ಆ್ಯಂಡ್ ಟ್ರಸ್ಟ್ ಮೀ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ದಟ್ಸ್ ದಿ ರೀಸನ್ ದಟ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್ ಇನ್ ದ ಡೇ ಆಸ್ ವೆಲ್. ಆ್ಯಂಡ್ ಬೇರೆ ಆಯಿಲ್ಸ್ ಥರ ಇದು ಜಾಸ್ತಿ ಇಟ್ ಈಸ್ ಅ ಲಿಟಲ್ ಥಿಕ್ಕರ್, ಬಟ್ ಜಾಸ್ತಿ ಲೈಕ್ ದಟ್ ಆಯ್ಲಿನೆಸ್ ಆ ಥರ ಎಲ್ಲ ಏನೂ ಅನಿಸಲ್ಲ. ಸೊ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ದಟ್ ಐ ಯೂಸ್ ಇಸ್ ಮೈ ಲಿಪ್ ಬಾಮ್. ಸೊ ನಾನು ಇದನ್ನು
ಥ್ರೂ ಔಟ್ ದ ಡೇ ಯೂಸ್ ಮಾಡ್ತಿರ್ತೀನಿ. ಐ ಕ್ಯಾನ್ ನಾಟ್ ಲಿವ್ without my lip balm. So typical Vaseline. I also use Nivea as one of my favorite brands. Tinted lip balms ಬೇಕು ಅಂತಂದರೆ ಅಥವಾ ಐ ಆಮ್ ಫೀಲಿಂಗ್ ಅ ಲಿಟಲ್ ಕಲರ್ or something like that, ನಾನು ಆವಾಗ ಮಾತ್ರ tinted lip balms ಯೂಸ್ ಮಾಡ್ತೀನಿ. or else a typical Vaseline is what I regularly use. And one more tip ಏನಪ್ಪ ಅಂದರೆ, I scrub my lips all the time, like almost once or twice a week, and not more than that, because ನೀವು ಅದಕ್ಕಿಂತ ಜಾಸ್ತಿ ಸ್ಕ್ರಬ್ ಮಾಡೋದ್ರಿಂದ there is a lot of chance that your lips get damaged. ಸೊ ನಾನು ವ್ಯಾಸ್ಲಿನ್ ಹಾಕಿ I leave it for a minute or two, and then soft brush, preferably baby brush ತೊಗೊಂಡು just a little, no pressure, just a little, and all your dead skins comes out. And this is something that I do very often, like once or twice a week, and even that is very good for your lips, and it gives you a really good result as well. ಆ್ಯಂಡ್ ತುಂಬ ಜನ ಕೇಳ್ತಾರೆ, ಆಯಿಲ್ಸ್ ಎಲ್ಲ ಫೇಸ್ಗೆ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಬರುತ್ತಾ ಅಂತ. ಸೊ ಟಿಪಿಕಲಿ ಆಯಿಲ್ಸ್ನ ನೀವು ತುಂಬ ಹೊತ್ತು ಫೇಸಲ್ಲಿ ಇಡೋದ್ರಿಂದ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಎನ್ ಆ್ಯಕ್ನೆ ಪ್ರೋನ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್, ಸೀಬಮ್ ಜಾಸ್ತಿ ರಿಲೀಸ್ ಆದರೆ ಅದು ಇದು ಎಲ್ಲ ರಿಯಾಕ್ಟ್ ಆಗಿ ಪಿಂಪಲ್ಸ್ ಬರೋ ಚಾನ್ಸ್ ಇರುತ್ತೆ. ಬಟ್ ಆಲ್ಮಂಡ್ ಆಯಿಲ್ ಇಸ್ ವೆರಿ ಗುಡ್ ಫಾರ್ ಯುವರ್ ಆ್ಯಕ್ನೇಸ್ ಎಸ್ ವೆಲ್. ನೀವು ಆಲ್ಮಂಡ್ ಆಯಿಲ್ ಹಚ್ಚೋದ್ರಿಂದ ಆ್ಯಕ್ನೇಸ್ ಕೂಡ ಹೋಗುತ್ತೆ, ಬಿಕಾಸ್ ಇಟ್ ಹ್ಯಾಸ್ ವೈಟಮಿನ್ ಇ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಯುವರ್ ಆ್ಯಕ್ನೆ. ಸೊ ನೀವು ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ, ಅದ್ರ ಮೇಲೆ ಯು ಕ್ಯಾನ್ ಆಲ್ಸೋ ವೇರ್ ಯುವರ್ ಮೇಕಪ್, ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ಯು ಕ್ಯಾನ್ ಆಲ್ಸೋ ಯೂಸ್ ಯುವರ್ ರೆಗ್ಯುಲರ್ ಕ್ರೀಮ್ಸ್ ಆ್ಯಂಡ್ ಸ್ಟಫ್ ಅಂಡರ್ ಯುವರ್ ಆನ್ ಟಾಪ್ ಆಫ್ ಯುವರ್ ಆಲ್ಮಂಡ್ ಆಯಿಲ್. ಸೊ ಆಲ್ಮಂಡ್ ಆಯಿಲ್ ಥಿನ್ನಾಗಿರೋ ಫೇಸ್ ಮೇಲೆ ಬಿದ್ದಾಗ ಅದು ಮಸಾಜ್ ಮಾಡೋದ್ರಿಂದ ಬೇಗ ಅಬ್ಸರ್ವ್ ಆಗುತ್ತೆ. ಇಟ್ ಗಿವ್ಸ್ ಯು ಒನ್ ಥಿನ್ ಲೇಯರ್ and it keeps your skin very hydrated as well. So for moisturizer, ನಂದು combination skin, and ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಮೈಟ್ ನಾಟ್ ವರ್ಕ್ ಫಾರ್ ಎವ್ರಿ ಒನ್. ಸೊ ಮಾಯ್ಶ್ಚರೈಸರ್ ಮಾತ್ರ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋ ಥರದ್ದೇ ನೀವು ತೊಗೋಬೇಕು. ಆ್ಯಂಡ್ ಮೇಕ್ ಶೋರ್ ಯು ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್ ಆರ್ ಎನಿ ಎಕ್ಸ್ಪರ್ಟ್ಸ್ ಹೂ ಕ್ಯಾನ್ ಗಿವ್ ಯು ಅ ರಿಯಲಿ ಗುಡ್ ಸಜೆಷನ್. ಸೊ ನನ್ನ ಕೇಳೋದಾದರೆ ವಾಟ್ ಐ ವುಡ್ ಪ್ರಿಫರಬಲಿ ಟೆಲ್ ಯು ಇಸ್, ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಜೆಲ್ ಬೇಸ್ ಅಥವಾ ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ಗೆ ಹೋಗಿ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಆಯಿಲಿ ಬೇಸ್, ದಟ್ ಈಸ್ ಯುವರ್ ಲಿಟಲ್ ಮಾಯ್ಶ್ಚರೈಸಿಂಗ್ ಕೈಂಡ್ ಆಫ್ ಆ ಥರದ್ದು ಚೂಸ್ ಮಾಡಿ. ಸೊ ನಾನು ಪರ್ಸ್ನಲಿ ಐ ಯೂಸ್, ಸೊ ಇಟ್ಸ್ ಕಾಲ್ಡ್ ಬಯೋಟಿಕ್ ಆಯುರ್ವೇದ, ಅಡ್ವಾನ್ಸ್ ಆಯುರ್ವೇದ, ಆ್ಯಂಡ್ ಇದು ಬಯೋ ಕ್ಯಾರೆಟ್ ಅಂತ. ಸೊ ಇದರಲ್ಲಿ ಐ ವಾಂಟ್ ಯೂಸ್ ಸನ್ಸ್ಕ್ರೀನ್ ಆ್ಯಂಡ್ ಆಲ್. ಇದರಲ್ಲಿ ಇಟ್ ಗಿವ್ಸ್ ಯು ಬೋತ್ ಲೈಕ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಎರಡೂ ಇದು ಒಂದರಲ್ಲೇ ಸಿಗುತ್ತೆ. ಅಂದರೆ ದಿಸ್ ಒನ್ ಕ್ರೀಮ್ ಇಸ್ ಈಕ್ವಲ್ ಟು 2 ಪ್ರಾಡಕ್ಟ್ಸ್, ದಟ್ ಈಸ್ ಯುವರ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಬೆಳಗ್ಗೆ ಹೊತ್ತು ಸನ್ಸ್ಕ್ರೀನ್ ಇಸ್ ಮಸ್ಟ್. ಸೊ ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಿರ್ಲಿಲ್ಲ. ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್ ವೆರಿ ರೀಸೆಂಟ್ಲಿ ಆ್ಯಂಡ್ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಲೈಕ್ ಮುಂಚೆ ತುಂಬ ಬೇಗ ಟ್ಯಾನ್ ಆಗ್ತಿದೆ, ಈಗ ಇಟ್ ಟೇಕ್ಸ್ ಅ ಲಿಟಲ್ ಲಾಂಗರ್ ಟೈಮ್ ಫಾರ್ ಮೀ ಟು ಗೆಟ್ ಟ್ಯಾಂಡ್. ಸೊ ಅದಕ್ಕೋಸ್ಕರ ಐ ವುಡ್ ಹೈಲಿ ರೆಕಮೆಂಡ್ ದಿಸ್ ಪ್ರಾಡಕ್ಟ್ ಇಫ್ ಯು ಆರ್ ಅ ಕಾಂಬಿನೇಷನ್ ಸ್ಕಿನ್. ಐ ಹೋಪ್ ದಿಸ್ ಆಲ್ಸೋ ವರ್ಕ್ಸ್ ಫಾರ್ ಡ್ರೈ ಸ್ಕಿನ್. ನಿಮ್ಮ ಫ್ಲೇಕಿನೆಸ್ ಇತ್ತು ಅಂದರೆ ಇಲ್ಲಿ, ಆ್ಯಂಡ್ ಆನ್ ಟಾಪ್ ಆಫ್ ಯುವರ್ ಚೀಕ್ಸ್ ಆ್ಯಂಡ್ ಆಲ್, ಇಟ್ ವಿಲ್ ರಿಕವರ್ ದಟ್ ವೆರಿ ಸೂನ್. ಸೊ ನಾಟ್ ಟೂ ಮಚ್. This is the amount that I actually take, not more than this, and I am going to, and moisturizer application ಕೂಡ ತುಂಬ ಜನಕ್ಕೆ ತುಂಬ ಡಿಫ್ರೆಂಟ್ ವೇಸಲ್ಲಿ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್, ನೀವು ನೆಕ್ಗೆ ಅಪ್ಲೈ ಮಾಡುವಾಗ ಆಲ್ವೇಸ್ ಗೋ ಟುವರ್ಡ್ಸ್ ಲೈಕ್ ದಿಸ್, ನಾಟ್ ಟುವರ್ಡ್ಸ್ ಲೈಕ್ ದಿಸ್. ಸೊ ಟಚ್ ಮಾಡಿ, ಪ್ರೆಸ್ ಮಾಡಿ, ಯು ಹ್ಯಾವ್ ಟು ಗೋ ಅಪ್ವರ್ಡ್. So even on your skin, circular motion and upwards. Circular motion, and that's how you do. And leftover ಏನide, go for your skin and your back of the neck as well. ಸೊ ನಿಮ್ಗೆ ಎಷ್ಟು ಎಕ್ಸ್ಪೋಸ್ಡ್ ಏರಿಯಾಸ್ ಇರುತ್ತೋ ಅಲ್ಲೆಲ್ಲನೂ ಸನ್ಸ್ಕ್ರೀನ್ ಹಾಕೊಳ್ಳೋದು ತುಂಬ important, because sun can damage your skin very very easily. So I hope you guys liked the video. I hope this video was a little beneficial for you guys. ನಿಮ್ಮ ಲೈಫಲ್ಲಿ ಸ್ವಲ್ಪ ಆದರೂ ವ್ಯಾಲ್ಯೂ ಆ್ಯಡ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಮೇನ್ ಇಂಟೆನ್ಷನ್ ಏನಿತ್ತು ಈ ವಿಡಿಯೋ ಮಾಡೋದ್ರ ಹಿಂದೆ ಅಂತಂದರೆ, ಟೇಕಿಂಗ್ ಕೇರ್ ಆಫ್ ಯುವರ್ ಸ್ಕಿನ್ ಇಸ್ ಅ ರಿಯಲಿ ಇಂಪಾರ್ಟೆಂಟ್ ಪಾರ್ಟ್. ಆ್ಯಂಡ್ ಆಲ್ಸೋ not just doing a right skincare routine, but also keep yourself hydrated.
ನಾನು ಆಲ್ರೆಡಿ ಬಾಟಲ್ ಫಿನಿಷ್ ಮಾಡ್ತಿದ್ದೀನಿ. ಡ್ರಿಂಕ್ ಮಿನಿಮಮ್ ಆಫ್ 4 to 8 liters ಆಫ್ ವಾಟರ್ ಎವ್ರಿ ಡೇ ಟು ಅಚೀವ್ ಅ ಫ್ಲಾಲೆಸ್ ಸ್ಕಿನ್. ಸೊ ನಾನು ಹೇಳಿದ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ, ಯು ವಿಲ್ ಗೆಟ್ ಅ ರಿಯಲಿ ಗುಡ್ ರಿಸಲ್ಟ್ಸ್. ಆ್ಯಂಡ್ ಐ ಆಮ್ ಹೋಪಿಂಗ್ ಟು ಸಿ ಯು ಗೈಸ್ ವೆರಿ ವೆರಿ ಸೂನ್ ವಿತ್ ಸಮ್ ವ್ಲಾಗ್ಸ್. ಸೊ ನಾನು ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ದಟ್ ಯು ಗೈಸ್ ವಾಂಟ್ ಟು ಸಿ ವ್ಲಾಗ್ಸ್ ಅಂತ. And I got a really positive response, and I will be getting you guys a really beautiful vlogs very very soon. So yeah, until next time, stay tuned, take care, bye bye, and I love you guys. Don't forget to like, share and subscribe. And also ನನ್ನ Instagram handle na link ಮಾಡಿರ್ತೀನಿ. Please do go check out my Instagram handle. And so yeah, until next time, stay tuned, take care, bye bye. I'm sorry I'm telling this a lot many times.